ನಿನ್ ಮುಖ ನೋಡ್ಲೇಬೇಕಂತ ಕಣೋ. ಕೇಸ್ ಏನು ಫಿಟ್ ಮಾಡಲ್ಲ, ಬರೀ ವಾರ್ನ್ ಮಾಡಿಬಿಟ್ಬಿಡ್ತೀನಿ ಅಂತ ಬೆಳಗ್ಗೆನೆ ಮನೆ ಹತ್ರ ಹೇಳ್ಕೊಳ್ತಾವನಲ್ಲಿ. ಅದೇ ದೊಡ್ಡ ವಿಷಯ ಅಂತ ನಮ್ಮನೆಯವರು ನಿನ್ ಜೊತೆ ಸೇರಬಾರ್ದು ಅಂತ ನಮ್ಮನ್ನ ಹೇಗೆ ಕೀಳಿತಾವ್ರೆ. ಅವ್ರ ಕೈಗೆ ಸಿಕ್ಕಿದ್ರೆ ಖಂಡಿತ ಕೇಸಲ್ಲಿ ಫಿಟ್ ಮಾಡ್ತಾರೆ. ಆಮೇಲೆ ಆರ್ಮಿಗೆ ಸೇರ್ಬೇಕು ಅನ್ನೋ ನನ್ನ ಕನಸು ಹಾಗೆ ಉಳ್ಕೊಳ್ಳತ್ತೆ. ಫೈಟು ಅಂದ್ರೆ ಆರ್ಮಿ ವಾರ್ನಲ್ಲಿ AK-47 ಹಿಡ್ಕೊಂಡು ಎನಿಮೀಸ್ ಜೊತೆ ಗುದ್ದಾಡೋದು, ಅದ್ರ ಥ್ರಿಲ್ಲೇ ಬೇರೆ ನಮ್ಮ. ಅದನ್ನ ಅನುಭವಿಸ್ಬೇಕು ಅಂತಿರೋ ನನ್ನನ್ನ ಈ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಫಿಟ್ ಮಾಡಕ್ ನೋಡ್ತಾರೆ. ಇಡೀ ಡಿಪಾರ್ಟ್ಮೆಂಟೇ ಬಂದ್ರು ಈ ಕೃಷ್ಣನ ಏನು ಮಾಡಕ್ಕಾಗಲ್ಲ. ಈ ಕಣ್ಣ ಮುಚ್ಚಲೆ ಆಟ ಹೀಗೆ ನಡೀತಾ ಇರ್ಲಿ, ಇದು ಒಂಥರ ಮಜಾ ಇರತ್ ಮಗ. ನಿನಗೇನೋ ಮಜವಾಗಿರುತ್ತಪ್ಪ, ಪಾಪ ಇನ್ಸ್ಪೆಕ್ಟರ್ಗೆ ಪ್ರಾಣ ಸಂಕಟ. ವೆದರ್ ಬೇರೆ ಸಿಕ್ಕಾಪಟ್ಟೆ ಚಳಿ ಇದೆ, ಇವತ್ತೇನು ವರ್ಕೌಟ್ ಆಗಿಲ್ಲ, ಬಾಡಿ ಬೇರೆ ಹೀಟಿಗೆ ಬಂದಿದೆ ಅಂತ ನಾನ್ ಟೆನ್ಷನ್ ಆಗಿದ್ರೆ ಕೆಲ್ಸಕ್ಕೆ ಬರ್ದಾರೋ ಮಾತಾಡ್ತೀರಾ. ಇನ್ನೇನ್ ಮಾಡೋದು, ಮನೆಗೆ ಹೋಗಿ ತಿನ್ಬಿಟ್ಟು 1-2-3 ಸಾರಿ ಟಿವಿ ಚಾನಲ್ ಚೇಂಜ್ ಮಾಡಿ ಕಣ್ಣಿಗೆ ತಂಪ್ ಮಾಡ್ಕೊಂಡು ಕೈ ಕೆಲಸ ಕೊಟ್ಟು ಮಲಿಕೊಂಡ್ರೆ ಇವತ್ತಿನ ಕೋಟ ಮುಗೀತಂತಾನೆ. ಜಂಗ್ಲೆ ಇದ್ದೇ ಆಗೋಯ್ತು ಕಣೋ ನಿನ್ ಬಾಳು. ಅಲ್ಪ ತೃಪ್ತಿ ನನ್ನ ಮಗ ಕಣೋ ನೀನು. ಕೃಷ್ಣ, ಅವನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ನಾವಿಬ್ರು ಬಜಾರ್ಗೆ ಹೋಗಿ ಹಂಟಿಂಗ್ ಮಾಡಿ ಸೆಲೆಕ್ಷನ್ ಮಾಡೋಣ. ಜಿಂಕೆ ಮರಿನೇ ಲೈಟ್ ಆನ್ ಮಾಡ್ಕೊಂಡು ಕಾಯ್ದಿರ್ಬೇಕಾದ್ರೆ ನನಗೆ ಹಂಟಿಂಗ್ ಬೇಕಾ? ಅಲ್ಲೆಲ್ಲೆಲ್ಲೆ ಕರಿಷ್ಮಾ, ನೀನಿವತ್ತು ಚಿಂದಿ ಕಣೆ. ಅಷ್ಟೆಲ್ಲ ಸೀನಿಲ್ಲ, ಮುಚ್ಕೊಂಡೆಲ್ಲ ನಡೀರಿ. ಏಯ್, ನಿಮ್ಗೆ ಕಂಡ್ರ ಹೇಳಿದ್ದು, ನಡೀರೋ. ನಾನು ಕೃಷ್ಣ ಲೇಟಾಗಿ ಬರ್ತೀವಿ. ಏಯ್, ತಾವೇನಲ್ಲಿ ಬಂದು ಸ್ಪೂನ್ ಇಡೋದು ಬೇಡ, ನಡಿ ನಡಿ. ಏಯ್, ಅಡ್ಜಸ್ಟ್ ಮಾಡ್ಕೊಳ್ಳೋ, ನಾನು ಕರಿಷ್ಮಾನ ಒಪ್ಪಿಸ್ತೀನಿ. ಏಯ್, ಅವೆಲ್ಲ ಬೇಡಮ್ಮ, ನಾನು ನೋಡ್ಕೋತೀನಿ. ನಡೀರಿ 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 ನಡೀರಿ. ಹಾ, ಪರಮಾತ್ಮ ಸುಖನೆಲ್ಲ ಇವನು ಒಬ್ಬನಿಗೆ ಕೊಟ್ಬಿಟ್ಟೇನು. ಒಬ್ಬನಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿರೋ ತರ ಆಡ್ತಾವನೆ. ಕೃಷ್ಣ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ. ನಾನು ಸ್ವಲ್ಪ ಉಪ್ಪು ಹುಳಿ ಖಾರ ತಿಂತೀನೋ. ನಾಳೆಯಿಂದ ಅವೆಲ್ಲ ತಿನ್ನೋದ್ ಬಿಟ್ಬಿಡು, ಎಲ್ಲ ಸರಿ ಆಗತ್ತೆ. ಕೃಷ್ಣ ಪ್ಲೀಸ್ ಕಣೋ. ಕೃಷ್ಣ ನಡಿಯಲೇ. ಕೃಷ್ಣ, ಕರುಣೆಯ ತೋರೆಯ ತೀರಿಸಿ ಕೃಷ್ಣ. ಅಯ್ಯೋ, ಕೃಷ್ಣನ ಅವನೇ. ಅಪ್ಪ ಮನೇಲಿದ್ದಾರೆ. ಮೊದ್ಲೇ ನಾನು ಇವತ್ತು ಲೇಟಾಗಿ ಬಂದಿದ್ದೀನಿ, ನಾನು ಇವಾಗ ಬರಕ್ಕಾಗಲ್ಲ. ನೀನ್ ನಿಮ್ಮ ಅಪ್ಪನ್ ಕೇರ್ ಮಾಡಂಗಿದ್ರೆ ನೀನ್ ಯಾಕೆ ಹಿಂಗೆ ಬಾರೆ ನಿನ್ನ. ಆಗಲ್ಲ ಕೃಷ್ಣ, ನನ್ನ ಅರ್ಥ ಮಾಡ್ಕೋ. ಮೊದ್ಲೇ ನಾನು ಲೇಟಾಗಿ ಬಂದಿದ್ದೀನಿ, ಪುನಃ ಹೊರಗಡೆ ಬಂದ್ರೆ ನಮ್ಮ ಅಪ್ಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ನೀನೀಗ ಬರ್ಲಿಲ್ಲ ಅಂದ್ರೆ ಅಲ್ಲಿಗೆ ನಾನೇ ಬಂದ್ಬಿಡ್ತೀನಿ. ಗಾಡ್, ಇವನು ಇವತ್ತು ನಾನು ಬಿಡಲ್ಲ. ಸರಿ ಇರು ಮರಯ್ಯ, ಬರ್ತೀನಿ. ಬಾ, ನಿಂಗಾಯ್ತು ಇವತ್ತು. ಏನ್ ಕೃಷ್ಣ, ಎಲ್ಲ ಓಕೆನಾ? ಓಕೆ ಆಗಿದ್ರೆ ಬಿಡೋರು ಯಾರ? ಕೃಷ್ಣ, ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋ. ಇನ್ನೊಂದ್ಸಲ ಕೃಷ್ಣ ಅಂತ ರಾಗ ಹೇಳಿದ್ರೆ ಕೊಲೆ ಆಗೋಗ್ತೀಯ. ಈಗ ಮೆಡಿಕಲ್ ಸ್ಟೋರ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಅದಕ್ಕೇನ್ ಮಾಡ್ತೀಯ? ಅದಕ್ಕೆ ನಮ್ಮ ಸರ್ಕಾರದವ್ರೆ ಪ್ರತಿ ಥಿಯೇಟರ್ ಕಾಂಡೋಮ್ ಇಡ್ಬೇಕು ಅಂತ ರೂಲ್ಸ್ ಮಾಡಿಲ್ವಾ? ಹೋಗ್ತೀನಿ, ತಗೋತೀನಿ. ನೀನ್ ಏನೇ ಹೇಳು ಕೃಷ್ಣ, ಕೊಲೆ ಕಿಲಾಡಿ ಕಣೋ ನೀನು. ಏನು ಎಷ್ಟೊಂದಪ್ಪ ಆಗ್ತಿದ್ಯಾ? ಏನ್ ಕೃಷ್ಣ, ಬುಲೆಟ್ ತಗೊಂಡ್ಬಿಟ್ಟಿದ್ಯಾ? ನಾನ್ ತೊಗೊಂಡಿದ್ದಲ್ಲ ಕಣೆ, ಫ್ಯಾನ್ಸ್ಗಳು ಇರ್ತಾರಲ್ಲ ಅವ್ರದ್ದು. ಫ್ಯಾನ್ಸ್ಗಳು ಅಂದ್ರೆ? ಅದೆಲ್ಲ ಮೂನ್ ಲೈಟಲ್ಲಿ ಹೇಳ್ತೀನಿ ಬಾ. ರಾಯರು ಏನು ಔಟ್ಡೋರ್ ಅನ್ಸುತ್ತೆ. ಅಯ್ಯೋ ಕರಿಷ್ಮಾ, ನನ್ನ ಚಿತ್ರಾನ್ನ ಆಗೋದ್ನಲ್ಲೇ. ಏನು ಥಿಯೇಟರ್ ಒಳಗ? ನಿನಗೇನು ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ? ನಮ್ಮ ಏರಿಯಾ ಜನ ಸೆಕೆಂಡ್ ಶೋ ಫಿಲ್ಮ್ ನೋಡಕ್ ಬಂದಿರ್ತಾರೆ. ಅವ್ರು ಯಾರಾದ್ರೂ ನಮ್ಮನ್ನ ನೋಡಿ ನಮ್ಮ ಅಪ್ಪಂಗೆ ಹೇಳಿದ್ರೆ ಅಷ್ಟೇ ಕೊಂದೇ ಹಾಕ್ಬಿಡ್ತಾರೆ. ಅಯ್ಯ ನೀನ ನನ್ನೇನು PUC ಹುಡುಗ ಅನ್ಕೊಂಡ್ಯಾ? ಥಿಯೇಟ್ರಿಗೆ ಕರ್ಕೊಂಬಂದು ಪಿಕ್ಚರ್ ತೋರಿಸ್ತಾ ಮಜಾ ಮಾಡೋದಕ್ಕೆ. ಇಳಿ ಒಂದು ನಿಮಿಷ. ಬಂದೇ ಇರು. ಏನ ಪಳಿ ಆರಾಮನ? ಮಜಾ ಮಾಡಿ. ಓಕೆ ಸಾಬ್. ಕರಿಷ್ಮಾ ಕ್ಯಾಚ್. ಓ, ನಾವು ಇದಕ್ಕೆ ನಾವು ಹೋಗಿದ್ದು. ಇಲ್ಲಾಡಿ ಕೃಷ್ಣ.
ಚಳಿಗೂ ನಿನ್ ಮೂಡ್ಗೋ ಮಸ್ತ್ ಚಿಂದಿ ಕಣೆ. ಓಂ ಶ್ರೀ ಛಾಯಾ ಸದಾ ಸಾವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸೆ ಸೌಜನ ದೇವಂ ತುಳಸಿ ಮಾತಂ ನಮೋ ನಮಃ. ನೀವು ನಮ್ಮಿಂದ ದೂರ ಆಗಿ ವರ್ಷಗಳೇ ಕಳೆದ್ರು ನಮ್ಮ ನೆನಪಲ್ಲಿ ನೀವು ಯಾವಾಗಲೂ ಇರ್ತೀರಿ. ನಾನು ನಿಮ್ಮ ಜೊತೆ ಸಂಸಾರ ಮಾಡಿದ ಆ ಪ್ರೀತಿಯ ದಿನಗಳು ಯಾವಾಗಲೂ ನನ್ನ ಮನಸ್ಸಲ್ಲಿ ಹಸಿರಾಗಿರುತ್ತೆ. ನನ್ನ ಮಗನ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ. ನಮಗೊಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಅಮ್ಮ ಕಾಫಿ. ಪೊಲೀಸ್ನವರು ಹಗಲು ರಾತ್ರಿ ಅಂದೆ ನಿನ್ನ ನೋಡಿಕೊಂಡು ಮನೆ ಬಾಗಿಲು ತಟ್ತಾರೆ. ನೀನ್ ನೋಡಿದ್ರೆ ಹೊತ್ತಿಲ್ದೆ ಹೊತ್ತಲ್ಲಿ ಮನೆಗೆ ಬರ್ತೀಯ. ಏನ್ ನಿನ್ ಕತೆ? ಮನೇಲಿ ನಿಮ್ ತಾಯಿ ಒಬ್ಳು ಇರ್ತಾಳೆ ಅನ್ನೋ ಭಯ ಬೇಡ ನಿನಗೆ? ನೀನ್ ಇಷ್ಟ ಬಂದಾಗೆ ಇರೋಕ್ ಬಿಟ್ಟಿದ್ದೀನಿ ಅಂತ ನೀನ್ ಆಡಿದ್ಯಾ ಆಟನ? 24 ಗಂಟೆ ಸಿಗರೇಟ್ ಸೇದೋದು, ಕುಡಿಯೋದು, ಪೋಲಿ ಬಿಡೋದು, ಏನೋ ಇದೆಲ್ಲ? ಮಾತಾಡೋ ಮಾತಾಡೋ ಮಾತಾಡೋ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಮಾತೃಶ್ರೀಯವರು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಮಾತನಾಡುವುದು ಸರಿಯಲ್ಲವೆಂದು ತಿಳಿದು ಈ ಪಾಮರ ಸುಮ್ಮನಾದ ಮಹಾಮಾತೆ. ಕೂತ್ಕೋ ಅಮ್ಮ. 24 ಗಂಟೆನೋ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನೀ ನನ್ನನ್ನ ತುಂಬಾ ಪ್ರೀತಿಸ್ತೀಯ ಅಂತ ನಂಗೆ ಗೊತ್ತಮ್ಮ. ನಾನು ನಿನ್ನನ್ನ ಯಾವತ್ತೂ ನೋಯಿಸಲ್ಲಮ್ಮ. ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಮ್ಮ. ಕೃಷ್ಣ, ಹಾಗೆಲ್ಲ ಹೇಳ್ಬೇಡಪ್ಪ. ನೀನು ಅಂದ್ರೆ ನನ್ನ ಪ್ರಾಣ ಕಣೋ. ನೀನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಪ್ಪ, ನನಗಿಲ್ಲ. ನನ್ನ ಜೊತೆ ನೀನ್ ಯಾವಾಗ್ಲೂ ಹೀಗೆ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ, ನಿನ್ನ ಆಸೆ ವಿರುದ್ಧವಾಗಿ ನಾನು ಯಾವತ್ತೂ ನೆಟ್ಕೊಡಲ್ಲ. ನನ್ನ ಮೇಲೆ ನಂಬಿಕೆ ಇಡು. ಎಲ್ಲ ತಾಯಿಂದಿರ್ತಾರ ನಾನು ರೇಗಾಡ್ತೀನ? ನೀನ್ ಹೊತ್ತು ಗೊತ್ತಿಲ್ಲದೆ ಮನೆಗೆ ಬಂದ್ರೆ ನಾನು ಅದನ್ನ ಕೇಳಿದಿನ ಹೇಳು? ನೋಡು, ನೀನು ಮಿಲ್ಟ್ರಿಗೆ ಸೇರ್ಬೇಕು ಅಂತಿರೋನು. ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಪ್ಪ. ಏರಿಯಾದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳನ್ನ ಮಾಡ್ಕೋಬೇಡ. ನಿನ್ ಕೋಪನ ಮೊದಲು ಸ್ವಲ್ಪ ಕಮ್ಮಿ ಮಾಡ್ಕೋ. ನಿನ್ ಫ್ರೆಂಡ್ಸು ಅನ್ಕೊಂಡಿರೋ ವೇಸ್ಟ್ ಬಾಡಿಗಳ ಜೊತೆ ಸುತ್ತದನ್ನು ಬಿಡು. ರಾಯಲ್ಲಾಗಿರೋ, ಒಳ್ಳೊಳ್ಳೆ ಬಟ್ಟೆ ಹಾಕೋ, ಒಳ್ಳೊಳ್ಳೆ ಹೋಟೆಲ್ ಹೋಗಿ ಊಟ ಮಾಡು. ನೀನ್ ಅನ್ಕೊಂಡ ಹಾಗೆ ಬದುಕನ್ನ ಚೆನ್ನಾಗಿ ಎಂಜಾಯ್ ಮಾಡು. ಹಾಗೆ ನಿನ್ನ ಆರೋಗ್ಯ, ಭವಿಷ್ಯದ ಕಡೆನೂ ಗಮನ ಕೊಡು. ಆಗ ಈ ನಿನ್ನ ತಾಯಿಗೆ ಖುಷಿ ಆಗೋದು. ತಗೋ, ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಒಂದು ಅಂಗಡಿಲಿ ಶರ್ಟ್ ನೋಡಿದೆ. ಈ ಕಲರ್ ನಿನಗೆ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡ್ ಬಂದೆ. ಹೋಗಿ ಹಾಕೊಂಡ್ ಬಾ. ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಮ್ಮ. ನೀ ನನ್ನ ತಾಯಿಯಾಗಿ ಸಿಕ್ಕಿರೋದು ನನ್ನ ಪುಣ್ಯ. ನಾನೇನು ಕೇಳದೆ ಹೋದ್ರು ನನ್ಗೆಲ್ಲ ತಂದು ಕೊಡ್ತೀಯಲ್ಲಮ್ಮ. ರಿಯಲಿ ಗ್ರೇಟ್ ಮಾ. ಹೋಗ್ಲಿದ್ ಸಾಕು, ಮೊದ್ಲು ಹೋಗಿ ಶರ್ಟ್ ಹಾಕೊಂಡ್ ಬಾ. ಸರಿ ಮಾ.